ಸದನದಲ್ಲಿ ಡಿಕೆಶಿ ವರ್ಸಸ್ ಅಶ್ವಥ್ ನಾರಾಯಣ್ ಟಾಕ್ ವಾರ್ ಶುರುವಾಗಿದೆ. ವಾಲ್ಮೀಕಿ ಹಗರಣವನ್ನ ಅಶ್ವಥ್ ನಾರಾಯಣ್ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಸದನಕ್ಕೆ ಬಂದಿಲ್ಲ ಅಂತ ಅಶ್ವಥ್ ಗುಡುಗಿದ್ದಾರೆ. ಸಿಎಂ ಮೇಲೇನೆ ಆರೋಪ ಇದೆ, ಅವರೇ ಬರೆದಿದ್ರೆ ಹೇಗೆ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅಶ್ವಥ್ ನಾರಾಯಣ್ ವಿರುದ್ಧ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಅಶ್ವಥ್ ನಾರಾಯಣ್ ಲೂಟಿಕೋರರ ಪಿತಾಮಹ ಅಂತ ಡಿಕೆಶಿ ಕರೆದಿದ್ದಾರೆ. ಡಿಸಿಎಂ ಡಿಕೆಶಿ ಮಾತಿಗೆ ಕೇಸರಿ ಪಡೆ ಕೌಂಟರ್ ಅಟ್ಯಾಕ್ ಮಾಡಿದ್ದು ಬಿಜೆಪಿಗರ ಗದ್ದಲಕ್ಕೆ 10 ನಿಮಿಷ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ದಾರೆ. ನೀವು ಅಲ್ಗೋಡಿ ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋ ಕೂತ್ಕೊಳ್ಳಿ. ಉಪಸಭಾಪತಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಕೊಡೋದಲ್ಲ, ಅವ್ರು ಇಲ್ವಲ್ಲ ಕರ್ಸಿ ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ನಡ್ಕೊಳ್ಳೋದು. ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಇರ್ತೀನಿ ಕುತ್ಕೊಂಡು ಮಾತಾಡುವಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ಈಗ ಬರ್ತಾರೆ, ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ಲಿಕ್ಕೆ ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡ್ರಿ, ಬರ್ತಾರೆ. ಪ್ರಾರಂಭ ಅಲ್ಲಲ್ಲ, ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಡಿಸ್ತಾರೆ. ಅದಕ್ಕೆ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ನಾನು ಮುಗಿಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡ್ಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ, ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ ಅವ್ರಿಗೆ. ಗೌರವ ಕೊಡೋದ್ ಕಲೀರಿ. ಸೀನಿಯರ್ ಮೆಂಬರ್ಸ್ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕೂತ್ಕೊಳ್ರಿ, ನೀವು ಸಿದ್ದರಾಮಯ್ಯ ಇದ್ರಾಗ ವೇಸ್ಟ್ ಮಾಡ್ತೀರಿ. ಎಲ್ಲ ಅಸೆಂಬ್ಲಿ ಯಾವ ಅಸೆಂಬ್ಲಿ ನೀವು ಕೂತ್ಕೊಳ್ತೀರಿ, ದಯಮಾಡಿ ಕೂತ್ಕೊಳ್ರಿ. ಅದಕ್ಕೆ ಜನ ನಮ್ಮನ್ನ ಇಲ್ಲಿ ಮೇಲಿಂದ ಗೊತ್ತಿದೆ ದೇಶಕ್ಕೆ. ಇಲ್ಲಿ ಲೂಟಿ ಎಲೆಕ್ಟ್ರಲ್ ಬಾಂಡ್ ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್, ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್.
ಅಲ್ಲ ಅವ್ರ ಬಗ್ಗೆ You written translation. ಹೇಳ್ಬೇಕು, ಆಪಾದನೆ ಮಾಡಿದ್ದಾರೆ ಈಗ. ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಹೇಳಿ ಏನೇನು ಅಂತ ಮಾಡಿಕೊಟ್ಟಿದೆ. ಕೇಳ್ಬೇಕು. ಸುಮ್ಮನೆ ಮಾತಾಡ್ತಿದ್ದಾರೆ. ಸದನದಲ್ಲಿ ಡಿಕೆಶಿ ವರ್ಸಸ್ ಅಶ್ವಥ್ ನಾರಾಯಣ್ ಟಾಕ್ ವಾರ್ ಶುರುವಾಗಿದೆ. ನಿನ್ನೆ ಅಧಿವೇಶನ ಆರಂಭಕ್ಕೂ ಮುನ್ನ ವಿಧಾನಸೌಧದ ಬಳಿ ಮಾತನಾಡುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ರು, ಕಲಾಪದಲ್ಲಿ ನಾವು ಚರ್ಚೆ ಮಾಡುವಂತಹ ಪ್ರಮುಖ ವಿಚಾರಗಳೇ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ, ಜೊತೆಗೆ ಮುಡಾ ಹಗರಣ ಅಂತ. ಅದರಂತೆ ಇವತ್ತು ಸದನದಲ್ಲಿ ಕಲಾಪದಲ್ಲಿ ಅಶ್ವಥ್ ನಾರಾಯಣ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಿಸಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಜರಿಲ್ಲದ ಕಾರಣ ಮುಖ್ಯಮಂತ್ರಿಗಳೇ ಸದನಕ್ಕೆ ಬಂದಿಲ್ಲ ಅಂದ್ರೆ ಯಾರ ಜೊತೆ ಮಾತನಾಡೋದು ಅಂತ ಗುಡುಗಿದ್ದಾರೆ. ಈ ಸಂದರ್ಭ ಡಿಕೆಶಿ ವರ್ಸಸ್ ಅಶ್ವಥ್ ನಾರಾಯಣ್ ಟಾಕ್ ವಾರ್ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.